ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನವೆಂಬರ್ 15ರಂದು ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳ ಕೆಡಿಪಿ ಸಭೆಯನ್ನು ಕರೆದ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ತಾಲೂಕಿನ ಎಲ್ಲ ಅಭಿವೃದ್ಧಿಗಳ ಬಗ್ಗೆ ಯಾವ ಕೆಲಸ ಆಗಿದೆ, ಯಾವ ಕೆಲಸ ಆಗಬೇಕು ಎಂದು ಅಧಿಕಾರಿಗಳ ಹತ್ತಿರ ಚರ್ಚೆ ತೆಗೆದುಕೊಂಡ ಶಾಸಕರು ಕೇವಲ ಬಡವರು, ನಿರ್ಗತಿಕರು, ಮನೆಯಲ್ಲಿದ್ದವರು, ಜಮೀನು ಇಲ್ಲದವರ ರೇಷನ್ ಕಾರ್ಡ್ ತೆಗೆದುಕೊಂಡಿರುವುದು ನನಗೆ ದುಃಖ ಅನಿಸುತ್ತದೆ. ಗ್ರಾಮದ ಮನೆಗಳಲ್ಲಿ ಸರ್ವೆ ಮಾಡಿ ನಿಜವಾದಂಥ ಫಲಾನುಭವಿಗಳಿಗೆ ಮಾಡಿಕೊಡಿ ಎಂದು ಶಾಸಕರು ತಿಳಿಸಿದರು. ಅದೇ ರೀತಿ ಗಂಗಾ ಕಲ್ಯಾಣ ಮತ್ತು ನೇರ ಸಾಲಗಳು, ಬಡವರ ವಿಷಯದಲ್ಲಿ ಲಂಚದ ಅವತಾರ ಕಂಡುಬಂದರೆ ಯಾವುದೇ ರೀತಿಯಾಗಿ ನಾನು ಸುಮ್ಮನಿರುವುದಿಲ್ಲ. ಬಡ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಖಡಕ್ ಸಂದೇಶ ಕೊಟ್ಟರು. ಅಲ್ಲದೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಭರವಸೆಯನ್ನ ಸ್ಥಳೀಯರಿಗೆ ಇಲಾಖೆಯಲ್ಲಿ ಅವಕಾಶ ಮಾಡಿಕೊಡಬೇಕು. ಗಮನ ಇಲ್ಲದೆ ನೀವು ಏನಾದರೂ ನಿಮ್ಮ ಇಚ್ಛೆಯಂತೆ ನಿಮಗೆ ಬೇಕಾದವರಿಗೆ ಕೆಲಸವನ್ನು ತೆಗೆದುಕೊಂಡರೆ ನಾನು ಸುಮ್ಮನಿರುವುದಿಲ್ಲ. ಆ ಕೆಲಸಕ್ಕೆ ಬಾಧ್ಯತೆ ಇರುವವರನ್ನ ಮಾತ್ರ ನೀವು ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂದು ಸಭೆಯಲ್ಲಿ ಶಾಸಕರು ತಿಳಿಸಿದರು. ತಿಪ್ಪೇಸ್ವಾಮಿ, R5 ನ್ಯೂಸ್, ಕೂಡ್ಲಿಗಿ. ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಾವು ಅವರು ಸಹ ಸ್ವಲ್ಪ ಇದು ಮಾಡಿದ್ವಿ ಸರ್. ಅದು ಪತ್ರದ ಮೂಲಕ ಮತ್ತು ನಾವು ಮೌಖಿಕವಾಗಿ ಸಹ ನಾವು ತಿಳಿಸಿದ್ದೇವೆ ಮತ್ತು ಬಾಳೆಹಣ್ಣು ಬರಬೇಕಂದ್ರೆ ರಾಂಪುರದಿಂದ ಬರಬೇಕು ಸರ್. ಇನ್ ಟೈಮ್ ಸಪ್ಲೈ ಆಗಲ್ಲ. ಹಾಗಾಗಿ ಆ ಗುಡೇಕೋಟೆ KP ಶಾಲೆಯಲ್ಲಿ ಒಂದು ದಿನ ಸಂಪೂರ್ಣವಾಗಿ ಶೇಂಗಾ ಚಿಕ್ಕಿ ಹಾಗಾಗಿ ಮಿಡ್ ಡೇ ಮೀಲ್ ಸೇಡಿ ಮತ್ತು ನಮಗೆ ಯಶೋಕ್ ಹಾಸ್ಪಿಟಲ್ಸ್ ಕೊಟ್ಟಿದ್ದಾರೆ. ಬೇರೆಯವ್ರಿಗೆಲ್ಲ ಕಾಯಿಲೆಗಳನ್ನು ಒಂದು 30 to 50% ಕೊಡ್ತಾರೆ. ಸೊ ತಮ್ಮಿಂದ ಇದು ಯಾರು ನೋಡ್ಕೊಳ್ತಾರೆ, ಒಂದು ದಿವಸ ಕೂಡ 1 ಗಂಟೆ ಡಿಲೇ ಆಗಬಾರ್ದು. ಅವತ್ತಿಂದ ಅವತ್ತೇ ರೆಕಾರ್ಡ್ಸ್ ಅವ್ರು ಏನು ಕೇಳಿರ್ತಾರೆ ಅದು ಎಲ್ಲ ಬೇಸಿಕ್ ರೆಕಾರ್ಡ್ಸು ಗೊತ್ತಿದೆ ನಮಗೆ. ಒಂದು ಡೆತ್ ಸರ್ಟಿಫಿಕೇಟು, ಒಂದು FIR ಕಾಪಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಷ್ಟಿದ್ದು ಬೇರೆದು ಸ್ವಲ್ಪ ವ್ಯತ್ಯಾಸ ಇದ್ರೆ ಕೂಡ ನಾವು ಪರಿಗಣಿಸಿ ಅಂತ ನಾವು ಮನವಿ ಮಾಡಿದ್ವಿ. ಸೊ ಇವನ್ನೆಲ್ಲ ಅನ್ನೆಸೆಸರಿ ಯಾವುದೇ ಕಾರಣಕ್ಕೂ ತಡ ಆಗಬಾರ್ದು.